ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ಕೊಡಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಆರಂಭ ಮಾಡೋಣ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಕಾಡ್ಗಿಚ್ಚನ್ನು ಇನ್ನೂ ಕೂಡ ನಂದಿಸಲಾಗುತ್ತಿಲ್ಲ. ಸಾವಿರಾರು ಎಕರೆ ಭೂಮಿ ಈ ಒಂದು ಭಯಾನಕ ಕಾಡ್ಗಿಚ್ಚಿಗೆ ಭಸ್ಮವಾಗಿ ಹೋಗಿದೆ. ಕಾಸ್ಟ್ಲಿ ಕಾರುಗಳು, ಲಕ್ಸುರಿ ಮನೆಗಳು ಬೂದಿಯಾಗಿ ಹೋಗಿವೆ. ಹಾಲಿವುಡ್ ಸಿನಿಮಾ ಸ್ಟಾರ್ಗಳ ಮನೆಗಳು ಕೂಡ ಈ ಬೆಂಕಿಗೆ ಬೂದಿಯಾಗಿ ಹೋಗಿವೆ. ಹಾಗೆಯೇ ಬಾಲಿವುಡ್ ತಾರೆಯರಾದ ಪ್ರಿಯಾಂಕಾ ಚೋಪ್ರಾ ಮನೆಯೂ ಕೂಡ ಸುಟ್ಟು ಕರಕಲಾಗಿದೆ. ಹಾಗೆಯೇ ನೋರಾ ಫತೇಹಿ ಅವರ ಮನೆಯೂ ಕೂಡ ಸರ್ವನಾಶವಾಗಿ ಹೋಗಿದೆ. ಸೂಪರ್ ಪವರ್ ದೇಶವೆಂದು ಕರೆಸಿಕೊಳ್ಳುವ ಅಮೇರಿಕ ದೇಶವೆಂದು ಭೀಕರ ಅಗ್ನಿಕಾಂಡಕ್ಕೆ ಬಲಿಯಾಗಿ ಹೋಗಿದೆ. ಹಾಲಿವುಡ್ ನಟ ಹಿಲ್ಟನ್ ಮನೆ ಬೆಂಕಿಗಾಹುತಿಯಾಗಿದೆ. ಈತ ಈಗ ಎಲ್ಲವನ್ನೂ ಕಳೆದುಕೊಂಡಿದ್ದಾನೆ. ಇಡೀ ಅಮೇರಿಕ ಹಿಂದೆಂದೂ ಕಾಣದಂಥ ಭೀಕರ ಅಗ್ನಿ ದುರಂತವನ್ನು ಇಂದು ನೋಡುತ್ತಿದೆ. ಸ್ನೇಹಿತರೆ, ನೀವೆಲ್ಲ ಉಕ್ರೇನ್ನಲ್ಲಿ ನಡೆದ ಯುದ್ಧದ ವಿಡಿಯೋ ತುಣುಕುಗಳನ್ನು ನೋಡಿರಬಹುದು. ಅಂತಹದ್ದೇ ದೃಶ್ಯಗಳನ್ನು ಅಮೇರಿಕಾದ ಕ್ಯಾಲಿಫೋರ್ನಿಯಾದಲ್ಲಿ ನೀವೀಗ ನೋಡಬಹುದು. ಕ್ಯಾಲಿಫೋರ್ನಿಯಾ ಈಗ ರಣರಂಗದಂತಾಗಿ ಹೋಗಿದೆ. ಈ ಪ್ರಳಯಾಗ್ನಿಗೆ ಇದುವರೆಗೂ ಆಗಿರುವ ನಷ್ಟವೆಷ್ಟು ಗೊತ್ತಾ? ಬರೋಬ್ಬರಿ $50 ಬಿಲಿಯನ್ ಆಸ್ತಿ ಎಂದು ಅಂದಾಜಿಸಲಾಗಿದೆ. ಅಷ್ಟು ನಷ್ಟವಾಗಿ ಹೋಗಿದೆ. ಅಮೇರಿಕ ಹಿಂದೆಂದೂ ಕಂಡಿರದ ರಣಭೀಕರ ಅಗ್ನಿ ದುರಂತ ಇದಾಗಿದೆ. ಇದುವರೆಗೂ 10 ಜನರು ಸಜೀವ ದಹನವಾಗಿದ್ದಾರೆ. 2 ಲಕ್ಷಕ್ಕೂ ಹೆಚ್ಚು ಜನರು ಸಾವಿನ ಅಪಾಯದಲ್ಲಿದ್ದಾರೆ. ಅಮೇರಿಕದ 3 ಬೃಹತ್ ನಗರಗಳು ಈ ಬೆಂಕಿಗೆ ಆಹುತಿಯಾಗಿವೆ. ಅಮೇರಿಕಾವು ಈ ಬೆಂಕಿ ನಂದಿಸಲು ಜೈಲಿನಲ್ಲಿದ್ದ ಕೈದಿಗಳನ್ನೂ ಕೂಡ ಬಳಸಿಕೊಂಡಿದೆ. ಆದರೆ ಇಂದಿಗೆ 3 ದಿನವಾದರೂ ಬೆಂಕಿ ನಂದಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಬೆಂಕಿ ನಂದಿಸಲು ಅಗ್ನಿಶಾಮಕ ದಳದಿಂದಲೂ ಯಾವುದೇ ರೀತಿ ಸಾಧ್ಯವಾಗುತ್ತಿಲ್ಲ. ಹಾಗೂ ಹೆಲಿಕಾಪ್ಟರ್ನಿಂದ ಪ್ರಯತ್ನಿಸಿದರೂ ಈ ಅಗ್ನಿ ದುರಂತವನ್ನು ತಡೆಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಹಲವು ದೇಶಗಳನ್ನು ನಿಯಂತ್ರಿಸುತ್ತಿರುವ ಅಮೇರಿಕಾಗೆ ತನ್ನ ನಗರದಲ್ಲಿ ಎದ್ದಿರುವ ಈ ಅಗ್ನಿ ದುರಂತವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಮೇರಿಕಾದ ಕೆಲ ನಗರಗಳಲ್ಲಿ ಯಾವಾಗಲೂ ಶೀತಲ ವಾತಾವರಣವಿದ್ದರೆ, ಇನ್ನುಳಿದ ಕೆಲವು ನಗರಗಳಲ್ಲಿ ಯಾವಾಗಲೂ ಬಿಸಿಲು ದಗದಗಿಸುತ್ತದೆ. ಅದರಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲೀಸ್ ಪ್ರಮುಖವಾದ ನಗರಗಳು. ಈ ನಗರಗಳು ಹೊತ್ತಿ ಉರಿಯುತ್ತಿರುವುದನ್ನು ನೋಡಿ ಇಡೀ ಅಮೇರಿಕಾವೇ ಇಂದು ಬೆಚ್ಚಿ ಬಿದ್ದಿದೆ. ನೀವೆಲ್ಲ ಇತ್ತೀಚೆಗೆ ನಡೆದ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನೋಡಿರಬಹುದು. ಈ ಉಕ್ರೇನ್ ರಷ್ಯಾ ಯುದ್ಧಕ್ಕಿಂತಲೂ ಈಗ ಅಮೇರಿಕಾದಲ್ಲಿ ನಡೆದಿರುವ ಅಗ್ನಿ ದುರಂತ ರಣಭೀಕರವಾಗಿದೆ ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಅಮೇರಿಕಾದ ಎಲ್ಲ ನಗರಗಳಲ್ಲೂ ಈ ಅಗ್ನಿ ದುರಂತದ ಹೊಗೆ ಆವರಿಸಿಕೊಂಡಿದೆ. ಈ ಪ್ರಳಯಾಗ್ನಿ ಬೇರೆ ಪ್ರದೇಶಗಳಿಗೂ ಇದೀಗ ವ್ಯಾಪಿಸುತ್ತಿದೆ. ಈ ಬೆಂಕಿಯನ್ನು ನಂದಿಸಲು ಅಮೇರಿಕಾಗೆ ಪರದಾಡುವಂತಾಗಿದೆ. ಎಷ್ಟು ನೀರು ಸುರಿದರೂ ಈ ಬೆಂಕಿಯನ್ನು ನಂದಿಸಲು ಸಾಧ್ಯವಾಗುತ್ತಿಲ್ಲ. ಈ ಹಿಂದೆ ನಡೆದಿರುವ ಯುದ್ಧದಿಂದಲೂ ಕೂಡ ಅಮೇರಿಕ ಈ ಮಟ್ಟದ ನಷ್ಟ ಅನುಭವಿಸಿರಲಿಲ್ಲ. ಇಲ್ಲಿನ ನಿವಾಸಿಗಳು ಮನೆ, ಆಸ್ತಿ ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ. ಮನೆಯೊಂದರಲ್ಲಿ ವೃದ್ಧನೊಬ್ಬ ಬೆಂಕಿಯನ್ನು ನಂದಿಸಲು ನೀರಿನ ಪೈಪ್ ಹಿಡಿದೇ ಬೆಂಕಿಗೆ ಆಹುತಿಯಾಗಿದ್ದಾನೆ. ಈ ಘಟನೆ ಎಲ್ಲರ ಮೈ ನಡುಗಿಸುತ್ತೆ.
ಈ ಅಗ್ನಿ ದುರಂತದ ಕಾರಣದಿಂದಾಗಿ ಈ ನಗರದ ನಿವಾಸಿಗಳನ್ನು ಕಾಪಾಡಲು ಮುಂದಾಗಿರುವ ಅಮೇರಿಕ ಸರ್ಕಾರ ಈ ನಗರದ 3 ಲಕ್ಷಕ್ಕೂ ಹೆಚ್ಚು ಜನರನ್ನು ಬೇರೆ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಲಾಗಿದೆ. ಹಾಗೂ ಇದುವರೆಗೂ 28,000 ಮನೆಗಳು ಈ ಬೆಂಕಿಯಿಂದಾಗಿ ಭಸ್ಮವಾಗಿವೆ. ಹಾಗೂ 1,900 ಬೃಹತ್ ಕಟ್ಟಡಗಳು ಬೆಂಕಿಗೆ ಧ್ವಂಸವಾಗಿವೆ. ಹಾಗೂ 17,200 ಎಕರೆ ಪ್ರದೇಶ ಈ ಬೆಂಕಿಯಿಂದ ಸರ್ವನಾಶವಾಗಿ ಹೋಗಿದೆ. ಈ ಅಗ್ನಿ ದುರಂತಕ್ಕೆ ಅಮೆರಿಕದ ಮಾಜಿ ಅಧ್ಯಕ್ಷರಾದ ಜೋ ಬೈಡನ್ ಅವರೇ ಕಾರಣ ಎಂದು ಟ್ರಂಪ್ ಅವರು ದೂರಿದ್ದಾರೆ. This is a true tragedy and it's a mistake of the governor and you could say the administration. They don't have any water. They didn't have water in the fire hydrant. ಅಮೆರಿಕ ಸರ್ಕಾರದ ಅಗ್ನಿಶಾಮಕ ದಳದಲ್ಲಿ ನೀರು ಕೂಡ ಇಲ್ಲ ಎಂದು ಟ್ರಂಪ್ ಅವರು ದೂರಿದ್ದಾರೆ. ಅಮೆರಿಕದ ಬಹುತೇಕ ಹಾಲಿವುಡ್ ಸ್ಟಾರ್ಗಳ ಮನೆ ಇರುವುದೇ ಲಾಸ್ ಏಂಜಲೀಸ್ ಮತ್ತು ಕ್ಯಾಲಿಫೋರ್ನಿಯಾದಲ್ಲಿ. ಮೈಂಡಿ ಮೂರ್, ಆಸ್ಟನ್ ಕೂಚರ್, ಪೇರಿಸ್ ಹಿಲ್ಟನ್ ಮತ್ತು ಜೆಮಿಲಿ ಕಾರ್ಟಿಸ್ ಒಟ್ಟಾರೆ ಈ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಹೊಂದಿದ್ದ ಬೃಹತ್ ಕಟ್ಟಡಗಳು, ಐಷಾರಾಮಿ ಕಾರುಗಳು ಈಗ ಬೂದಿಯಾಗಿ ಹೋಗಿವೆ. ಅಮೆರಿಕದ 3 ನಗರಗಳಲ್ಲಿ ಈ ಘನಘೋರ ಭೀಕರ ಅಗ್ನಿ ದುರಂತ ನಡೆಯುತ್ತಿದ್ದರೂ ಕೆಲವು ಕದಿಮರು ಇಂತಹ ಸಂದರ್ಭದಲ್ಲೂ ಲೂಟಿ ಮಾಡಲು ಪ್ರಾರಂಭಿಸಿದ್ದಾರೆ. ಸಿಕ್ಕಿದ್ದನ್ನೆಲ್ಲ ದೋಚುತ್ತಿದ್ದಾರೆ. ಸುಮಾರು 15 ಜನಕ್ಕೂ ಹೆಚ್ಚಿನ ದರೋಡೆಕೋರರನ್ನು ಅಮೆರಿಕ ಪೊಲೀಸರು ಬಂಧಿಸಿದ್ದಾರೆ. ಸ್ನೇಹಿತರೆ, ಅಮೆರಿಕದ ಸ್ಥಳೀಯರ ಪ್ರಕಾರ ಅಮೆರಿಕದಲ್ಲಿ ನಡೆದಿದ್ದ ಪರಮಾಣು ಬಾಂಬ್ ದಾಳಿಯಲ್ಲಿ ಆದಂತಹ ನಷ್ಟಕ್ಕಿಂತಲೂ ಅಧಿಕ ನಷ್ಟ ಈ ಒಂದು ಅಗ್ನಿ ದುರಂತದಲ್ಲಿ ಆಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಾಂಟಾ ಆನಾ ಎಂಬ ಬಿರುಗಾಳಿಯಿಂದಾಗಿ ಇಷ್ಟೆಲ್ಲ ದುರಂತ ನಡೆದಿದೆ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಈ ಗಾಳಿಯು ಬೀಸುವ ವೇಗವೆಷ್ಟು ಗೊತ್ತಾ? ಬರೋಬ್ಬರಿ ಗಂಟೆಗೆ 160 ಕಿಲೋಮೀಟರ್ ವೇಗದಲ್ಲಿ ಈ ಗಾಳಿ ಬೀಸುತ್ತದೆ. ಲಾಸ್ ಏಂಜಲೀಸ್ನ ಮೇಯರ್ ಹೇಳಿಕೆಯ ಪ್ರಕಾರ ಯಾವಾಗಲೂ ಈ ಬಿರುಗಾಳಿಯ ಜೊತೆ ಮಳೆಯೂ ಸುರಿಯಬೇಕಿತ್ತು. ಆದರೆ ಈಗ ಮಳೆ ಬಾರದಿರುವ ಕಾರಣ ಬಿರುಗಾಳಿಯು ಅಗ್ನಿ ದುರಂತಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. We are hurting, grief, still in shock and angry, and I am too. The devastation that our city has faced. But in spite of the grief, in spite of the anger, in spite of the shock, we have got to stay focused until this time passes, until the fires are out. Now, we need to stay focused, but I will say that when the fires are out, make no mistake, we will have a full accounting of what worked and especially what did not. And I know that this is a top priority of the people that are here behind me and the firefighters and the first responders that are on the front line. There is nothing that I will not do for the city where I was born and raised. And I know that that goes for all of us. So let me be clear about something. The fire chief and I are focused on fighting these fires and saving lives, and any differences that we might have will be worked out in private. But right now, our first and most important obligation to Angelenos is to get through this crisis. ಹಾಗೂ ಈ ಅಗ್ನಿ ದುರಂತವನ್ನು ತಡೆಹಿಡಿಯುವಲ್ಲಿ ಸರ್ಕಾರದ ವೈಫಲ್ಯವೂ ಇದೆ. ಅದೇನೆಂದರೆ ಅಗ್ನಿಶಾಮಕ ದಳವನ್ನು ಬಲಪಡಿಸುವುದಕ್ಕಾಗಿ
ಮತ್ತು ಉತ್ತಮಗೊಳಿಸುವುದಕ್ಕಾಗಿ ಹಾಗೂ ಸಿಬ್ಬಂದಿಗಳನ್ನು ಹೆಚ್ಚಿಸಲು ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ಳದೆ ಉದಾಸೀನತೆ ಮಾಡಿರುವುದೇ ಈ ಅಗ್ನಿ ದುರಂತ ಹೆಚ್ಚಾಗುವುದಕ್ಕೆ ಕಾರಣ ಎಂದು ಟ್ರಂಪ್ ಅವರು ದೂರಿದ್ದಾರೆ. ಈಗಾಗಲೇ ಸ್ಥಳಾಂತರಿಸಲಾಗಿರುವ 3 ಲಕ್ಷಕ್ಕೂ ಹೆಚ್ಚು ಜನರಿಗೆ ಸರ್ಕಾರದ ವತಿಯಿಂದ ತಾತ್ಕಾಲಿಕವಾಗಿ ವಸತಿ ಮತ್ತು ದವಸ ಧಾನ್ಯಗಳನ್ನು ಒದಗಿಸಲಾಗಿದೆ. ಮುಂಬರುವ ದಿನಗಳಲ್ಲಿ, ಅಂದರೆ ಈ ಭೀಕರ ಅಗ್ನಿ ದುರಂತದ ಅಂತ್ಯದ ನಂತರ, ಅಮೆರಿಕ ಅಧ್ಯಕ್ಷರು ಎಲ್ಲವನ್ನೂ ಕಳೆದುಕೊಂಡಿರುವ ಈ ಜನರಿಗೆ ಹೇಗೆ ಸೌಲಭ್ಯಗಳನ್ನು ಒದಗಿಸುತ್ತಾರೋ ತಿಳಿದಿಲ್ಲ. ಸ್ನೇಹಿತರೆ, ಈ ಅಗ್ನಿ ಅವಘಡದಿಂದಾಗಿ ಯಾವುದೆಲ್ಲ ಹಾಲಿವುಡ್ ಸ್ಟಾರ್ ನಟರು, ಸ್ಟಾರ್ ನಟಿಯರು ತಮ್ಮ ಮನೆ ಆಸ್ತಿಯನ್ನೆಲ್ಲ ಕಳೆದುಕೊಂಡಿದ್ದಾರೆ ನೋಡೋಣ ಬನ್ನಿ. ಮೈಲ್ಸ್ ಟೆಲ್ಲರ್, ಮೆಲ್ ಗಿಬ್ಸನ್, ಕ್ಯಾಂಡಿ ಸ್ಪೆಲ್ಲಿಂಗ್, ಈಗನ್ ಲೇವಿ, ಬಿಲ್ಲಿ ಕ್ರಿಸ್ಟಲ್, ಬೆನ್ ಅಫ್ಲೆಕ್, ಜೇಮ್ಸ್ ವುಡ್ಸ್, ಮಾರ್ಕ್ ಹಮಿಲ್, ಆಡಮ್ ಬ್ರೋಡಿ, ಕೋಬಿ ಸ್ಮಲ್ಡರ್ಸ್, ಜಾನ್ ಸಿ ರೇಲಿ, ಬಿಯಾನ್ಸೆ, ಗೆರಾರ್ಡ್ ಬಟ್ಲರ್, ಕೇರಿ ಎಲ್ವ್ಸ್, ಮೆಲಿಸಾ ರಿವರ್ಸ್, ಟೀನಾ ನಾಲ್ಸ್, ರಿಕ್ಕಿ ಲೇಕ್, ಮ್ಯಾಂಡಿ ಮೋರ್, ರೆಬಲ್ ವಿಲ್ಸನ್, ಮಿಲೋ ವೆಂಟಿಮಿಗಿಲಿಯಾ, ಬ್ರ್ಯಾನ್ ಗ್ರೀನ್ಬರ್ಗ್, ಜೆಫ್ ಬ್ರಿಡ್ಜಸ್, ಪ್ಯಾರಿಸ್ ಹಿಲ್ಟನ್, ಜೇನ್ ಎಕೋ, ಜೆಫ್ ಬ್ರಿಡ್ಜಸ್, ಪ್ಯಾರಿಸ್ ಹಿಲ್ಟನ್, ಜೇನ್ ಎಕೋ, ಟೀನಾ ನಾಲ್ಸ್, ರಿಕ್ಕಿ ಲೇಕ್, ಮ್ಯಾಂಡಿ ಮೋರ್, ಜಾಮಿ ಲೀ ಕರ್ಟಿಸ್, ಡಯಾನೆ ವಾರನ್, ಆನ್ನಾ ಫಾರೆಸ್, ಆಂಥೋನಿ ಹಾಪ್ಕಿನ್ಸ್, ಜಾನ್ ಗುಡ್ಮನ್, ಲೈಟನ್ ಮೀಸ್ಟರ್, ಸ್ಪೆನ್ಸರ್ ಪ್ರಾಟ್, ಕ್ಯಾಮರಾನ್ ಮ್ಯಾಥಿಸನ್, ಮರಿಯಾ ಶ್ರೀವರ್, ಸ್ಟೀವಾ ಗುಟನ್ಬರ್ಗ್, ನೇಲ್ ಯಂಗ್, ಮೈಲಿ ಸೈರಸ್, ಲಾವಾ ಆಡ್ಲರ್, ಮೆಲಿಸಾ ಕ್ಲೈರಿ ಈಗನ್, ರಾಯ್ಸ್ ಓ ಡೊನೆಲ್, ಸ್ಟೆಲ್ಲಾ ಗ್ರೆಗ್, ಡೆನೈಸ್ ಕ್ರಾಸ್ಬಿ, ಗಿನಾ ಎಶೇರ್, ಸ್ಯಾಂಡ್ರಾ ಲೀ, ಸ್ಟೀವ್ ಕೇರ್, ಕಾವಿ ಲಿಯೋನಾರ್ಡ್, ಲೇಡಿ ಗಾಗಾ, ಹಾರ್ವೆ ಗೈಲನ್, ಮಾಲಿ ಸಿಮ್ಸ್, ಜೇನ್ ಆಟ್ಕಿನ್, ಬಾರ್ಬರಾ ಕಾರ್ಕೊರನ್, ಅಲಬಾಮಾ ಬಾರ್ಕರ್. ಸ್ನೇಹಿತರೆ, ಇವರೆಲ್ಲರೂ ಅಮೇರಿಕಾದ ಕ್ಯಾಲಿಫೋರ್ನಿಯಾದ ಖ್ಯಾತ ಮಾಡೆಲ್ಸ್, ನಟ ನಟಿಯರು, ಗಾಯಕ ಗಾಯಕಿಯರು ಆಗಿದ್ದಾರೆ. ಈ ಅಗ್ನಿ ಅವಘಡ ಸಂಭವಿಸಿ ಇಂದಿಗೆ 3 ದಿನಗಳು ಕಳೆದಿವೆ. ಆದರೂ ಇನ್ನೂ ಬೆಂಕಿ ನಂದಿಸಲಾಗುತ್ತಿಲ್ಲ. ಸ್ನೇಹಿತರೆ, ಆದಷ್ಟು ಬೇಗ ಇವರೆಲ್ಲರಿಗೂ ನೆಲೆ ಸಿಗುವಂತಾಗಲಿ. ಈ ಅಗ್ನಿ ದುರಂತದಿಂದ ಆದಷ್ಟು ಬೇಗ ಎಲ್ಲರೂ ಹೊರಬರಲಿ ಎಂದು ಆಶಿಸೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್
ಮತ್ತು ಲೈಕ್ ಮಾಡುವುದರ ಮೂಲಕ ನಮಗೆ ಬೆಂಬಲಿಸಿ. ಧನ್ಯವಾದಗಳು.